ರೀ ಒಳಗಡೆ ಬರ ಅಲ್ಲ, ಇಲ್ಲಿಂದನೇ ಎಂಟ್ರಿ ಆಗೋದು ಬಿಗ್ ಬಾಸ್ ಮನೆಯಿಂದ. ಸುದೀಪ್ ಅವರು ಅಥವಾ ಎಲ್ಲರೂ ಇದೇ ಮನೆಯಿಂದನೇ ಎಂಟ್ರಿ ಆಗೋದು, ಇದೇ ಮನೆಯಿಂದನೇ ಹೊರಗಡೆ ಬರೋದು. ಸ್ನೇಹಿತರೆ ನಮಸ್ತೆ. ನೀವೇನು ಬಿಗ್ ಬಾಸ್ನ ನೋಡ್ತಾ ಇದ್ದೀರಾ? ಬಿಗ್ ಬಾಸ್ ಮನೆ ಎಲ್ಲಿದೆ ಅಂತ ಕೇಳ್ತಾ ಇದ್ರಿ. ಹಳೆ ಮನೆ ಬಂದ್ಬಿಟ್ಟು ಅದೆಲ್ಲ ಬೇರೆ ಕಡೆ ಇದೆ, ಇವಾಗ ಹೊಸ ಮನೆ ಮಾಡಿದ್ದಾರೆ. ಅದು ಎಲ್ಲಿದೆ ತೋರಿಸ್ತೀನಿ ಅಂತ ಬನ್ನಿ. ನೀವೇನಾದರೂ ಬೈಕಲ್ಲಿ ಬರ್ತೀನಿ ಅಂದರೆ ಆರಾಮಾಗಿ ಬರ್ಬೋದು. ಮೈಸೂರು ರೋಡು ನ್ಯಾಯವಾಗಿರೋದು ಎಲ್ಲಪ್ಪ ಅಂತಂದರೆ ನಾಯಂಡಹಳ್ಳಿ ಏನು ಸಿಗ್ನಲ್ ಇದೆ, ಸಿಗ್ನಲ್ ಹತ್ರ ಇದ್ದೀವಿ. ಸಿಗ್ನಲಿಂದ ನಾವು ಹೋಗಬೇಕಾಗಿರೋದು ರಾಜರಾಜೇಶ್ವರಿ ನಗರದಿಂದ ಮೈಸೂರು ರೋಡ್ ಕಡೆಗೆ ಹೋಗೋಣ ಬನ್ನಿ. ನೀವೇನೋ ಮೆಜೆಸ್ಟಿಕ್ಕಿಂದ ಬರಬೇಕು ಅಂದರೆ ಈ ಕಡೆಯಿಂದ ಬರಬೇಕು. ಅದೇ ರೀತಿ ಗುರುಗುಂಟೆಪಾಳ್ಯ ಕಡೆಯಿಂದ ಬರ್ತೀನಿ ಅಂದರೆ ಆ ಕಡೆಯಿಂದ ಬರಬೇಕು. ಇಲ್ಲ ನೀವೇನೋ ಜಯನಗರ ಕಡೆ ಆ ಕಡೆಯಿಂದ JP ನಗರ ಕಡೆಯಿಂದ ಬರ್ತೀನಿ ಅಂದರೆ ಈ ಕಡೆಯಿಂದ ಬಂದು ಇಲ್ಲಿ ನಾಯಂಡಹಳ್ಳಿಯಿಂದ ಈ ಕಡೆ ಕೂಡ ಹೋಗ್ಬೋದು. ಬನ್ನಿ ಇವಾಗ ಹೋಗೋಣ, ಹೆಂಗಿದೆ ನೋಡೋಣ ನಮ್ಮ ಬಿಗ್ ಬಾಸ್ ಸೀಸನ್ 12 ಹೇಗಿದೆ, ಮತ್ತು ಒಳಗಡೆ ಏನಾದ್ರು ಬಿಡ್ತಾರಾ ಅಂತೇಳ್ಬಿಟ್ಟು ನೋಡೋಣ. ಒಳಗಡೆ ಬಿಟ್ಟರೆ ಒಳಗಡೆ ಹೋಗಿ ಸುತ್ತಾಡ್ಕೊಂಡು ಬರೋಣ. ಹೋಗೋಣ ಬನ್ನಿ. ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಂಗೆ ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ಇದೇ ರೋಡು ಮೈಸೂರು ರೋಡು, ಇಲ್ಲಿಂದ ಒಂದು 20ರಿಂದ 25 ಕಿಲೋಮೀಟ್ರ್ ಒಂದೇ ರೋಡ್ ಹೋಗ್ತಾ ಇರಬೇಕು. ಹೋಗೋಣ. ಇವಾಗ ಹೊಸ್ದಾಗಿ ಏನೋ ಚೇಂಜಸ್ ಏನೋ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಬರ್ತಾಯಿದೆ, ಮಾಹಿತಿಗಳು ಬರ್ತಾಯಿದ್ದಾವೆ, ಏನೆಲ್ಲ ಇದ್ದಾವೆ ಅಂದ್ಬಿಟ್ಟು ನೋಡೋಣ. ನಿಮಗೆಲ್ಲ ಗೊತ್ತಿರೋ ಹಾಗೆ ಲಾಸ್ಟು ಏನು ಬಿಗ್ ಬಾಸ್ ಏನು ನಡೀತಾ ಇತ್ತು, 11ನೇ ಸೀಸನ್ನು 10ನೇ ಸೀಸನ್ನು ಏನು ಬಿಗ್ ಬಾಸ್ ನಡೆದಿತ್ತು, ಆ ಒಂದು ಮನೆಯಲ್ಲಿ ಈ ಸೀಸನ್ 12 ಮಾಡ್ತಾಯಿಲ್ಲ. ನಿಮಗೆಲ್ಲ ಗೊತ್ತಿದೆ. ಯಾಕೆ ಮಾಡ್ತಾಯಿಲ್ಲ ಅಂದರೆ ಅದೊಂದು ಸ್ವಲ್ಪ ರೆವಿನ್ಯೂ ಸೈಟ್ ಇತ್ತು, ಅದಕ್ಕೆ ಯಾವುದೇ ರೀತಿ ಪರ್ಮಿಷನ್ ಇಲ್ಲ ಅನ್ನೋಕ್ಕೋಸ್ಕರ ಅದನ್ನು ಲಾಸ್ಟ್ ಟೈಮ್ ಎಲ್ಲನೂ ಕೂಡ ತುಂಬ ಜನ ಹೋರಾಟ ಕೂಡ ಮಾಡಿದರು. ಯಾಕಂದರೆ ಇದು ರೆವಿನ್ಯೂ ಸೈಟು, ಇಲ್ಲಿ ಮಾಡೋಕ್ಕೆ ಪರ್ಮಿಷನ್ನ ತೊಗೊಂಡಿಲ್ಲ ಬಿಗ್ ಬಾಸ್ ಮಾಡೋಕ್ಕೆ, ಆದರೂ ಕೂಡ ಮಾಡ್ತಾಯಿದ್ದಾರೆ ಅಂತೇಳ್ಬಿಟ್ಟು ಕೋರ್ಟು ಕೇಸು ಈ ಥರ ಎಲ್ಲ ಕಾಂಟ್ರವರ್ಸಿಗಳು ನಡೀತಾ ಇತ್ತು. ಅದಕ್ಕೋಸ್ಕರ ಈ ಸತಿ ಯಾವುದೇ ರೀತಿ ಟೆನ್ಷನ್ನೇ ಬೇಡ ಅಂತೇಳ್ಬಿಟ್ಟು ಅವ್ರದ್ದೇ ಆದ ಒಂದು ಏನಪ್ಪ ಅದು ಶೂಟಿಂಗ್ ಸ್ಪಾಟ್ಗಳು ನಡೆಯುತ್ತೆ, ಶೂಟಿಂಗ್ಗಳೇನು ನಡೆಯುತ್ತೆ ಆ ಜಾಗದಲ್ಲಿ ಮಾಡ್ತಾ ಇರೋದು. ಇವಾಗೇನು ನಾವು ಹೋಗ್ತಾ ಇದ್ದೀವಿ ಬೆಂಗಳೂರಿಂದ ಬಂದ್ಬಿಟ್ಟು ಒಂದು 30ರಿಂದ 35 ಕಿಲೋಮೀಟ್ರ್ ಆಗುತ್ತೆ. ನೀವು ಮೆಜೆಸ್ಟಿಕ್ಕಿಂದ ಏನಾದ್ರು ಬರ್ತೀನಿ ಅಂದರೆ 30ರಿಂದ 35 ಕಿಲೋಮೀಟ್ರ್ ಆಗುತ್ತೆ. ಇಲ್ಲಪ್ಪ ನಾನು ಬೈಕಲ್ಲಿ ಬರ್ತೀನಿ ಅಂದರೆ ನೀವು ಯಾವ ಕಡೆಯಿಂದ ಬೇಕಾದರೂ ಬರ್ಬೋದು. ಒಟ್ಟಲ್ಲಿ ಮೈಸೂರು ರೋಡು ಬರ್ತಾ ಇರ್ಬೋದು. ಇವಾಗ ನಾವು ಬಂದಿರೋದು ರಾಜರಾಜೇಶ್ವರಿ ನಗರ ಮೆಟ್ರೋ ಸ್ಟೇಷನ್ ಹತ್ರ ಇದ್ದೀವಿ, ನೋಡ್ಬೋದು. ರಾಜರಾಜೇಶ್ವರಿ ನಗರ ಮೆಟ್ರೋ ಸ್ಟೇಷನಿಂದ ಒಂದೇ ಮೈಸೂರು ರೋಡು ಹೋಗ್ತಾ ಇರೋಣ. ಇವಾಗ ಬಂದಿದ್ದೀವಿ ನಾವು ಪಟ್ಟಣಗೆರೆ ಮೆಟ್ರೋ ಸ್ಟೇಷನ್ಗೆ, ಶೆಡ್ಗಲ್ಲ ಪಟ್ಟಣಗೆರೆ ಮೆಟ್ರೋ ಸ್ಟೇಷನ್ನು. ಇದು RV ಕಾಲೇಜು. ಬಿಡದಿಗೆ ಹೋದರೆ ನೀವು ತಟ್ಟೆ ಇಡ್ಲಿ ಚೆನ್ನಾಗಿ ಸಿಗುತ್ತಂತೆ, ಆ ಟೇಸ್ಟ್ ಮಾಡಿ. ನಾವು ತಿಂದಿದ್ದೀವಿ ಒಂದು ಸತಿ. ನೋಡೋಣ ಇವಾಗೇನೋ ಟೈಮ್ ಸಿಕ್ಕರೆ ತಟ್ಟೆ ಇಡ್ಲಿ ತಿನ್ಕೊಂಬರೋಣ. ಬಿಡದಿ ಪಟ್ಟಣಗೆರೆ ಹೋದ ವರ್ಷ ಒಂದು 8-10 ತಿಂಗಳ ಹಿಂದೆ ಇದು ಫುಲ್ಲು ಫೇಮಸ್ಸು ಪಟ್ಟಣಗೆರೆ. ಬಿಗ್ ಬಾಸ್ ನೋಡಿ. ಈಗ ಈ ಕಡೆ ಉಪನಗರ ಕಡೆಯಿಂದ ಬರೋದಿದು, ಉಪನಗರ ಕಡೆಯಿಂದ ಬಂದು ಇದು ಮೈಸೂರು ರೋಡ್ ಹೋಗೋದು. ನೈಸ್ ರೋಡ್ ಇನ್ನೂ ಮುಂದೆ ಇದೆ, ಅಲ್ಲಿ ಬರುತ್ತೆ ನೈಸ್ ರೋಡು. ಓಕೆ, ಇವಾಗ ನಾವು ಬಂದಿದ್ದೀವಿ ನೈಸ್ ರೋಡ್, ಮೈಸೂರು ರೋಡ್ ನೈಸ್ ರೋಡ್ ಇದೆಯಲ್ಲ, ಅಲ್ಲಿ ಬಂದಿದ್ದೀವಿ. ನೀವೇನಾದರೂ ತುಮಕೂರು ಕಡೆಯಿಂದ ಬರ್ತೀನಿ ಅಂದರೆ ಬರ್ಬೋದು. ಇಲ್ಲಿ ಈಗ ಈ ರೂಟಿಂದ ಬರುತ್ತೆ. ರೂಟ್ ಬಂದು ಅಲ್ಲಿ ಮುಂದೆ ಹೋಗಿ ಇಲ್ಲಿ ಯೂಟರ್ನ್ ಮಾಡ್ಕೊಂಡು ಹಿಂಗೆ ಬರುತ್ತೆ ಇದು. ಓಕೆ, ನೀವೇನಾದರೂ ಈ ಕಡೆ ಎಲೆಕ್ಟ್ರಾನಿಕ್ ಸಿಟಿ ಕಡೆಯಿಂದ ಬಂದರೆ ಹಿಂಗೆ ಬರುತ್ತೆ, ಇಲ್ಲಿ ಬರುತ್ತೆ ನೋಡಿ. ಇಲ್ಲಿ ಟ್ರಕ್ ಬರ್ತಾ ಇದ್ದಲ್ಲ, ಹಿಂಗೆ ಬರ್ಬೋದು ಎಲೆಕ್ಟ್ರಾನಿಕ್ ಸಿಟಿ ಕಡೆಯಿಂದ ಬಂದರೆ. ಇದು ಇವಾಗೇನು ನೀವು ನೆಕ್ಸ್ಟ್ ನೋಡ್ತಾ ಇದ್ದೀರಾ, ಇದು ಬಂದ್ಬಿಟ್ಟು ದಶಪಥ ಹೈವೇ. ಮೇಲ್ಗಡೆ ಹೋಗಂಗಿಲ್ಲ, ಕಾರ್ ಅವರು ಅಷ್ಟೇ ಮೇಲ್ಗಡೆ ಪರ್ಮಿಷನ್ನು. ನೀವೇನಾದ್ರು 2 ವೀಲರ್ ಇದ್ದರೆ ಸರ್ವಿಸ್ ರೋಡಲ್ಲೇ ಹೋಗಬೇಕು. ಓಕೆ, ದಶಪಥ ಹೈವೇ ನೋಡ್ಕೊಂಬಿಡಿದು ನೋಡಿ, ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಬೈಕು, ಆಟೋ, ಟ್ರ್ಯಾಕ್ಟ್ರು ಹೋಗಂಗಿಲ್ಲ ಮೇಲ್ಗಡೆ, ಬ್ರಿಡ್ಜ್ ಮೇಲ್ಗಡೆ. ನಾವು ಕೆಳಗಡೆ ಬರಬೇಕು, ಕೆಳಗಡೆ ಸರ್ವಿಸ್ ರೋಡಲ್ಲೇ ಹೋಗಬೇಕು ಬಿಡದಿವರೆಗೂ. ಇಲ್ಲಿ ಮುಂದೆ ಬಂದರೆ ಇಲ್ಲಿ ರಾಜರಾಜೇಶ್ವರಿ ಡೆಂಟಲ್ ಕ್ಲಿನಿಕ್ ಇದೆ. ಇವಾಗ ನಾವು RR ನಗರ ದಾಟಿ ಕೆಂಗೇರಿ ದಾಟಿ ಮುಂದೆ ಮುನ್ನುಗ್ತಾ ಇದ್ದೀವಿ. ಅಬ್ಬಬ್ಬಬ್ಬಬ್ಬ. ನೀವೇನಾದ್ರು ವಂಡರ್ಲಾಗ್ ಹೋಗ್ತೀನಿ ಅಂದರೆ ಅಲ್ಲಿಗೆ ಹೋಗ್ಬೋದು ನೋಡಿರಿ. ಇದೇ ರೋಡು ವಂಡರ್ಲಾಗ್ ಹೋಗೋ ರೂಟ್ ಇದು. ನಾವು ಹೋಗ್ಬೇಕಾದ್ರದು ವಂಡರ್ಲಾಗಿಂತನೂ ಮುಂಚೆ, ವಂಡರ್ಲಾ ಆದಮೇಲೆ ಅದು ವಂಡರ್ಲಾಗ್ ಹೋಗೋ ರೂಟು. ಇವಾಗ ಇನ್ನೂ ನಾವು 4 ಕಿಲೋಮೀಟ್ರ್ ಹೋಗ್ಬೇಕು. ಎಷ್ಟು ದೂರ ಇದೆ ಅಂತ ಅನ್ಬೋದು ನೀವು, ಇಷ್ಟ್ಯಾಕೆ ದೂರ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ಆಲ್ರೆಡಿ ಅಲ್ಲಿ ಒಂದು ಫಿಲ್ಮ್ ಶೂಟಿಂಗೆಲ್ಲ ಆಗುವಂಥ ಸ್ಪಾಟ್ ಅದು. ಓಕೆ, ಆ ಜಾಗದಲ್ಲಿ ಹಳೇದಿತ್ತು ಆಲ್ರೆಡಿ 7-8 ನೋಡಿ. ಅಲ್ಲಿದೆ ನೋಡಿ, ಬಿಗ್ ಬಾಸ್ದು ಇದನ್ನ ಹಾಕಿದ್ದಾರೆ, ಅಡ್ವರ್ಟೈಸ್ಮೆಂಟ್ ಬ್ಯಾನರ್ ಹಾಕಿದ್ದಾರೆ ನೋಡಿ. ಬಿಗ್ ಬಾಸ್ ಗ್ರ್ಯಾಂಡ್ ಓಪನಿಂಗ್ ಸೆಪ್ಟೆಂಬರ್ 28ರಿಂದ
ಸಂಜೆ 6 ಗಂಟೆಗೆ, ಪ್ರತಿದಿನ ರಾತ್ರಿ 9:30ಗೆ. ಹಾಯ್ ಸುದೀಪ್ ಅವ್ರಿಗೆ ಹಾಯ್ ಮಾಡಿಬಿಡಿ, ಎಲ್ಲರೂ ಹಾಯ್ ಮಾಡಿಬಿಡಿ. ಓಕೆ, ಇನ್ನೂ 4 ಕಿಲೋಮೀಟ್ರು ದೂರ ಆಯಿತು, ಬಟ್ ಪರವಾಗಿಲ್ಲ. ದೂರ ಇಟ್ಟಿದ್ದೆ ಒಂದೊಂದು ಸಲ ಒಳ್ಳೇದಾಗುತ್ತೆ. ಸಿಟಿಲಿ ಇಟ್ಬಿಟ್ರೆ ಏನಾಗುತ್ತೆ, ಎಲ್ಲ ಜನ ಕೊಟ್ಬಿಡ್ತಾರೆ ಅಂತ ಹೇಳ್ಬಿಟ್ಟು ಅದು ಒಂದು ಪ್ರಾಬ್ಲಮ್ ಆಗುತ್ತೆ. ಈ ಕಡೆ ಹೋಗ್ಬೇಕು ನಾವೀಗ, ಬಿಡದಿಗೆ ಹೋಗೋರು, ಹಳೆ ಬಿಡದಿ ರೋಡು. ಅಲ್ಲಂದ್ರೆ ಅದು ಅಲ್ಲಿ ಯೂಟರ್ನ್ ಮಾಡ್ಕೊಳಕ್ಕಿದೆ ಆ ರೂಟು, ಅದು ಅಲ್ಲಿ ಯೂಟರ್ನ್ ಇದೆ ಕೆಳಗಡೆ. ಯೂಟರ್ನ್ ಮಾಡ್ಕೊಂಡು ಬೆಂಗಳೂರಿಗೆ ಹೋಗೋರು ಹೋಗ್ಬೋದು. ಈ ಕಡೆ ಹೋಗ್ಬೇಕು ನಾವು. ಇದು ಬಿಡದಿ, ನಾವು ಬಂದಿರೋದೀಗ ಬಿಡದಿ ಊರು. ಓಕೆ, ಈ ಕಡೆಯಿಂದ ಹೋಗ್ಬೋದು ನಾವು. ಹಿಂಗೆ ಹೋಗ್ಬೋದು, ಹಿಂಗೆ ಸ್ಟೇಟು ಹೋಗ್ಬೋದು. ಹಿಂಗೆ ಸ್ಟೇಟ್ ಹೋದರೆ ಒಂದು ಸ್ವಲ್ಪ 2-3 ನಿಮಿಷ ಬೇಗ ಹೋಗ್ತೀವಿ. ಹೈವೇ ಮುಖಾಂತರ ಮುಂದೆ ಹೋಗಿ, ಮುಂದೆ ಒಂದು ಲೆಫ್ಟ್ ರೋಡ್ ಬರುತ್ತೆ, ಆ ಲೆಫ್ಟ್ ರೋಡ್ ತೊಗೊಂಡು ಹೋಗ್ಬೇಕು. ಇಲ್ಲಾಂದರೆ ಒಳಗಡೆ ಇಂಡಸ್ಟ್ರಿಯಲ್ ಏರಿಯಾ ಗೊತ್ತಲ್ಲ ನಿಮಗೆ, ಅಲ್ಲೆಲ್ಲ ಗಾಡಿಗಳು ನಿಂತಿರ್ತವೆ, ಅಲ್ಲೆಲ್ಲ ಸೈಡ್ ಹಾಕ್ಕೊಂಡು ಹೋಗ್ಬೇಕು, ಎಲ್ಲ ಲೇಟ್ ಆಗಿಬಿಡುತ್ತೆ. ಹೆಂಗೆ ಹೋಗೋಣ ಬನ್ನಿ. ನೋಡಿ ಬಿಸಿಲು ಹೆಂಗೆ ಹೊಡಿತಾ ಇದೆ ಅಂದರೆ, ಆಗಲೇ ಬರುವಾಗ ಒಂದು ಸ್ವಲ್ಪ ಮಳೆ ಬಂದಂಗೆ ಆಯಿತು, ಇವಾಗ ಬಿಸಿಲು ಹೊಡಿತಾ ಇದೆ ಫುಲ್. ಬಿಸಿಲೇ ಬರಲಿ ಮಳೆ ಇರಲಿ, ಕಾಡಲ್ಲಿ ಮೇಡಲ್ಲಿ ಅಲ್ಲವೇ. ಓಕೆ, ನಾವು ಇಲ್ಲಿ ಬಂದ್ವಿ. ಇದು ನಾರ್ಮಲ್ ಬಿಡದಿ ರೋಡು, ಇದು ಮೈಸೂರಿಗೆ ಹೋಗುತ್ತೆ. ಇಲ್ಲಿ ನೋಡಿದ್ರೆ ಇಲ್ಲಿ ನಿಮಗೆ ನೈರಾ ಒಂದು ಪೆಟ್ರೋಲ್ ಬಂಕ್ ಇದೆ, ಅದರ ಅಪೋಸಿಟಲ್ಲೇ ಇಲ್ಲೊಂದು ರೋಡ್ ಇದೆ, ನೋಡ್ಬೋದು. ಇಲ್ಲಿ ಬಿಡದಿ ಕೈಗಾರಿಕಾ ಪ್ರದೇಶಕ್ಕೆ ಸ್ವಾಗತ ಅಂತ ಹೇಳ್ಬಿಟ್ಟು ಬರೆದಿದ್ದಾರೆ. ಬಿಡದಿ ಕೈಗಾರಿಕಾ ಪ್ರದೇಶಕ್ಕೆ ಸ್ವಾಗತ. ಈ ರೂಟಲ್ಲಿ ನಾವು ಹೋಗಬೇಕು. ಓಕೆ, ಈ ರೂಟಲ್ಲೇ ಒಂದು 2-3 ಕಿಲೋಮೀಟ್ರ್ ಹೋಗ್ಬೇಕು. ಹಂಗೋದ್ರೆ ನಾವು ಮತ್ತೆ ಮಂಡ್ಯ ಆ ಕಡೆ ಹೋಗ್ಬಿಡ್ತೀವಿ, ರಾಮನಗರ ಮಂಡ್ಯ ಎಲ್ಲ. ಇಲ್ಲಿ ತಗೋಬೇಕು ನೋಡಿ, ಅಂದ್ರಾ ನೋಡ್ರಿ ಹೋಗೋಣ. ಇಲ್ಲಿಂದ ಒಂದು 3-4 ಕಿಲೋಮೀಟ್ರು. ಚೆನ್ನಾಗಿ ಮಾಡಿದ್ದಾರೆ ಒಟ್ಟಿನಲ್ಲಿ, ಬಟ್ ಈ ರೀತಿಯಾಗಿದೆ, ಅದ್ಭುತವಾಗಿದೆ ಅಂತ ಹೇಳಿದ್ರೆ ಬಿಗ್ ಬಾಸ್ ಮನೆ ಅಂತೂ ಸೂಪರ್ ಆಗಿದೆ ಮನೆ ಮಾತ್ರ. ಈಗ ನಾವೇನೋ ಒಂದು 2.5-3 ಕಿಲೋಮೀಟ್ರ್ ಬಂದ್ವಿ. ಇದು ಬಿಡದಿ ಇಂಡಸ್ಟ್ರಿಯಲ್ ಏನೇ ಇದೆಯಲ್ಲ, 2-3 ಕಿಲೋಮೀಟ್ರ್ ಇಲ್ಲಿ ಬಂದರೆ ಇಲ್ಲಿ ನಿಮಗೆ ಲೆಫ್ಟ್ ಹೋಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಲೆಫ್ಟ್ ಹೋಗುತ್ತೆ ನೋಡಿ, ಈ ಲೆಫ್ಟು. ಇದೆಲ್ಲ ಡಬಲ್ ರೋಡೇ ಇರೋದು. ಬಿಡದಿ ಕೈಗಾರಿಕಾ ಸಂಘಟನೆಗಳು ಇದು ನೋಡಿದ್ವು, ಬಿಡದಿ ರೋಡೇ ಇದು. ಒಳಗಡೆ ರೋಡು, ಈ ರೋಡ್ ಹೋಗ್ಬೇಕು. ರೋಡ್ಗಳೆಲ್ಲ ಚೆನ್ನಾಗಿ ಮಾಡಿದ್ದಾರೆ ಮಾತ್ರ. ಈಗ ಚೆನ್ನಾಗಿದೆ ರೋಡ್ಗಳು, ಇಂಡಸ್ಟ್ರಿಯಲ್ ಏರಿಯಾ ಅಲ್ವಾ, ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಎಲ್ಲ ಟ್ರಕ್ಗಳೆಲ್ಲ ನಿಂತವೆ ನೋಡಿ. ಇದು ಕೋಕೋ ಕೋಲಾ ಕಂಪ್ನಿ. ಆ ರೂಟಲ್ಲಿ ಬಂದರೆ ನಾವು ಆಗಲೇ ಹೇಳಿದ್ನಲ್ಲ, ಆ ರೂಟಲ್ಲಿ ಬಂದರೆ ಹಂಗೆ ಬರ್ತಿದ್ವಿ. ಈ ರೂಟಲ್ಲಿ ಬಂದಿದ್ದಕ್ಕೆ ಸ್ವಲ್ಪ ಸುತ್ತಾಕಿದೆ, ಬಟ್ ಬೇಗ ಹೋಗುತ್ತೆ ಇದು, ಅದಕ್ಕಿಂತ ಬೇಗ ಇದು. ಓಕೆ, ಸಮೀಪ ಬಂದ್ವಿ. ಇನ್ನು ಒಂದು ಅಥವಾ 1.5 ಕಿಲೋಮೀಟರ್ ಅಷ್ಟೇ ಇದೆ. ನೋಡೋಣ ಯಾರೆಲ್ಲ ಸಿಗ್ತಾರೆ ಅಂತ ಹೇಳ್ಬಿಟ್ಟು. ಬಿಗ್ ಬಾಸ್ ಅವ್ರು ಎಲ್ಲರೂ ಸಿಕ್ಕರೆ ಎಲ್ರಿಗೂ ಒಂದು ಥ್ಯಾಂಕ್ಸ್ ಕೊಟ್ಟು ಹೋಗ್ಬಿಡೋಣ. ಈ ಪ್ರದೇಶದಲ್ಲಿ ಬಿಡದಿ ಕೈಗಾರಿಕಾ ಪ್ರದೇಶದಲ್ಲಿ ಬಿಗ್ ಬಾಸ್ ಹೌಸ್ನ ಮಾಡಿದ್ದಾರೆ. ಬಿಗ್ ಬಾಸ್ ಸೀಸನ್ 12 ಇದೇ ರೈಟು ನೋಡ್ಬೋದು. ಜೈ ಲಕ್ಷ್ಮೀ ಭವಾನಿ ಎಂಟರ್ಪ್ರೈಸಸ್ ಅಂತೇಳ್ಬಿಟ್ಟು ಅವ್ರದ್ದು ಬಸ್ ಸ್ಟಾಪ್ ಇದೆ. ಏನು ಇದು ಸೂಪರಾಗಿದೆಯಪ್ಪ, ರೋಡ್ಗಳೆಲ್ಲ ಸೂಪರಾಗಿದ್ದಾವೆ. ಎಲ್ಲೋ ಬಂದಂಗೆ ಅನ್ನಿಸ್ತಾಯಿದೆ ನನಗೆ, ಸಖತ್ತಾಗಿದೆ ನೋಡಿ ಇದು. ಓಕೆ, ಇಲ್ಲಿ ರೈಟು. ಇಲ್ಲಿ ನಿಮಗೆ ನೋಡಿದ್ರೆ ಅಮ್ಮ ಬೇಕ್ರಿ ಆ್ಯಂಡ್ ಸ್ವೀಟ್ಸ್ ಸಿಗುತ್ತೆ. ಅದ್ರ ಪಕ್ಕದ ಅದರ ರೋಡೆಲ್ಲ ಹೋಗಬೇಕು. ಬರ್ತೀರಾ ನಂಗೆ ಗೊತ್ತು, ನೀವು ಕಾಯ್ತಾ ಇರ್ತೀರಾ ಬಿಗ್ ಬಾಸ್ ಮನೆ ಎಲ್ಲಿದೆ, ಹೊಸ ಮನೆ ಎಲ್ಲಿದೆ ಅಂತ ಹೇಳ್ಬಿಟ್ಟು ಕಾಯ್ತಾ ಇರ್ತೀರಾ. ಈ ವಿಡಿಯೋ ನೋಡಿದ್ಮೇಲೆ ಒಂದು ಸತಿ ಬಂದರೆ ನಮ್ಮ ಚಾನಲ್ ನೆನೆಸ್ಕೊಳ್ಳಿ. ಹಂಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಷ್ಟೇ. ಎಲ್ಲ ಇಂಡಸ್ಟ್ರಿಯಲ್ ಏರಿಯಾಗಳು, ಒಳ್ಳೆ ಕಂಪ್ನಿಗಳು ಬಂದವೆ. ಈ ಕಂಪ್ನಿಗಳಿಂದನೇ, ಈ ಇಂಡಸ್ಟ್ರಿಯಿಂದನೇ ಬೆಂಗಳೂರು ಬೆಳೀತಾ ಇರೋದು ನೋಡಿ. ಟೊಯೋಟಾ ಟೆಕ್ನೋ ಪಾರ್ಕು ಇಲ್ಲಿದೆ. ಟೊಯೋಟಾ ಕಂಪ್ನಿಗಳು ನೀವು ನೋಡ್ಬೋದು. ಯಾರಾದರೂ ಟೊಯೋಟಾ ಅಂದ ತಕ್ಷಣ ಬಿಡದಿ ಅಂದ್ಬಿಡ್ತಾರೆ. ಇದೇ ಏರಿಯಾದಲ್ಲಿ ಸರೌಂಡಿಂಗಲ್ಲಿ ಇರೋದು ಟೊಯೋಟಾ ಕಂಪ್ನಿ. ಟೊಯೋಟಾ ಕಾರ್ಗಳು ರೆಡಿ ಆಗ್ತಾವಲ್ಲ ಅದೇ. ಬಂದ್ವಿ ಲೊಕೇಶನ್ಗೆ ಬಂದ್ವಿ. ಅದೇ ಬಿಗ್ ಬಾಸ್ ಮನೆ. ಜಾಲಿವುಡ್
ಓಕೆ, ಆನೆ ಹತ್ರ ಹೋಗೋಣ ಬನ್ನಿ. ಓಕೆ, ಇದೇ ಬಿಗ್ ಬಾಸ್ ನಡೆಯೋ ಮನೆ ನೋಡ್ತಾ ಇರ್ಬೋದು. ಇಲ್ಲೇ ಬಿಗ್ ಬಾಸ್ ನಡೆಯೋದು. ಜಾಲಿವುಡ್ ಏನು ಚಾರ್ಜಸ್ ಇದೆ ಕೇಳ್ಕೊಂಬರ್ಬೇಕು. ಹೋಗ್ಬಿಟ್ಟು ನೋಡೋಣ ರೀ ಒಳಗಡೆ ಹೋಗೋಣ ಅಲ್ಲ. ವೆಲ್ ಸ್ಟುಡಿಯೋಸ್ ಆ್ಯಂಡ್ ಎಂಟರ್ಟೈನ್ಮೆಂಟ್ ಪ್ರೈವೇಟ್ ಲಿಮಿಟೆಡ್, ಜಾಲಿವುಡ್. ಈಗ ನಾವೇನು ಮುಂಚೆ ಅಲ್ಲೆಲ್ಲೋ ಹೋಗ್ತಾಯಿದ್ವಿ, ಎಲ್ಲೋ ತೋಟದಲ್ಲಿ ಮಾಡಿದ್ರಲ್ಲ ಬಿಗ್ ಬಾಸು, ಆ ಥರ ತೋಟದಲ್ಲಿಲ್ಲ. ಇಲ್ಲಿ ಒಳಗಡೆ ಇರುವಂಥದ್ದು ಬಿಗ್ ಬಾಸ್ ಮನೆ ಒಳಗಡೆ ಇದೆ. ಅಲ್ಲಿ ಏನಾದ್ರು ಹೋಗ್ಬೇಕಂದ್ರೆ ನಾವು ಇದೇ ರೂಟಲ್ಲೇ ಒಳಗಡೆ ಹೋಗಬೇಕು. ನೀವೇನಾದ್ರು ಬರೋಂಗಿದ್ರೆ ಇಲ್ಲಿಗೆ ಬರ್ಬೋದು. ಇಲ್ಲಿಂದನೇ ಎಂಟ್ರಿ ಆಗೋದು ಬಿಗ್ ಬಾಸ್ ಮನೆಯಿಂದ. ಸುದೀಪ್ ಅವರು ಅಥವಾ ಎಲ್ಲರೂ ಇದೇ ಮನೆಯಿಂದನೇ ಎಂಟ್ರಿ ಆಗೋದು, ಇದೇ ಮನೆಯಿಂದನೇ ಹೊರಗಡೆ ಬರೋದು. ನೋಡಿ ಯಾರ್ಯಾರು ಮನೆಯವರು ಬರ್ತಾವ್ರೆ, ಯಾರೋ ಇದ್ದರು ಅಲ್ಲಿ ಕೈ ಹಾಯ್ ಅಂತ ಮಾಡ್ತವ್ರೆ, ಗೊತ್ತಿಲ್ಲ ಯಾರು ಅಂತ. ಹಾಯ್ ಮಾಡಿದ್ರು. ಬಿಗ್ ಬಾಸ್ ಶೂಟ್ ನಡೀತಾ ಇದೆ ಅನಿಸುತ್ತೆ. ಓಕೆ, ಇಲ್ಲೇ ನೋಡಿ, ಇಲ್ಲೇ ಒಂದು ಟೀ ಅಂಗಡಿ ಎಲ್ಲ ಇದ್ದಾವೆ, ಆರಾಮಾಗಿ ಬರ್ಬೋದು. ಇದೇ ಬಿಗ್ ಬಾಸ್ ಮನೆ. ಎಲ್ಲ ಬ್ಯಾಗ್ಗಳೆಲ್ಲ ತುಂಬ್ಕೊಂಡು ಹೋಗ್ತಾ ಇದ್ದಾರೆ ಅನಿಸುತ್ತೆ. ವೆಲ್ ಸ್ಟುಡಿಯೋಸ್ ಆ್ಯಂಡ್ ಎಂಟರ್ಟೈನ್ಮೆಂಟ್ ಪ್ರೈವೇಟ್ ಲಿಮಿಟೆಡ್, ಜಾಲಿವುಡ್. ಈಗ ನಾವೇನು ಮುಂಚೆ ಅಲ್ಲೆಲ್ಲೋ ಹೋಗ್ತಾಯಿದ್ವಿ, ಎಲ್ಲೋ ತೋಟದಲ್ಲಿ ಮಾಡಿದ್ರಲ್ಲ ಬಿಗ್ ಬಾಸು, ಆ ಥರ ತೋಟದಲ್ಲಿಲ್ಲ. ಇಲ್ಲಿ ಒಳಗಡೆ ಇರುವಂಥದ್ದು ಬಿಗ್ ಬಾಸ್ ಮನೆ ಒಳಗಡೆ ಇದೆ. ಅಲ್ಲಿ ಏನಾದ್ರು ಹೋಗ್ಬೇಕಂದ್ರೆ ನಾವು ಇದೇ ರೂಟಲ್ಲೇ ಒಳಗಡೆ ಹೋಗಬೇಕು. ನೀವೇನಾದ್ರು ಬರೋಂಗಿದ್ರೆ ಇಲ್ಲಿಗೆ ಬರ್ಬೋದು. ಇಲ್ಲಿಂದನೇ ಎಂಟ್ರಿ ಆಗೋದು ಬಿಗ್ ಬಾಸ್ ಮನೆಯಿಂದ. ಸುದೀಪ್ ಅವರು ಅಥವಾ ಎಲ್ಲರೂ ಇದೇ ಮನೆಯಿಂದನೇ ಎಂಟ್ರಿ ಆಗೋದು, ಇದೇ ಮನೆಯಿಂದನೇ ಹೊರಗಡೆ ಬರೋದು. ನೋಡಿ ಯಾರ್ಯಾರು ಮನೆಯವರು ಬರ್ತಾವ್ರೆ, ಯಾರೋ ಇದ್ದರು ಅಲ್ಲಿ ಕೈ ಹಾಯ್ ಅಂತ ಮಾಡ್ತವ್ರೆ, ಗೊತ್ತಿಲ್ಲ ಯಾರು ಅಂತ. ಹಾಯ್ ಮಾಡಿದ್ರು. ಬಿಗ್ ಬಾಸ್ ಶೂಟ್ ನಡೀತಾ ಇದೆ ಅನಿಸುತ್ತೆ. ಓಕೆ, ಇಲ್ಲೇ ನೋಡಿ, ಇಲ್ಲೇ ಒಂದು ಟೀ ಅಂಗಡಿ ಎಲ್ಲ ಇದ್ದಾವೆ, ಆರಾಮಾಗಿ ಬರ್ಬೋದು. ಇದೇ ಬಿಗ್ ಬಾಸ್ ಮನೆ. ಎಲ್ಲ ಬ್ಯಾಗ್ಗಳೆಲ್ಲ ತುಂಬ್ಕೊಂಡು ಹೋಗ್ತಾ ಇದ್ದಾರೆ ಅನಿಸುತ್ತೆ.